ಪವರ್ ಫೈಟ್, ಸಾಲದ ಹೊರೆ, ಗ್ಯಾರಂಟಿ ಭಾರದ ಮಧ್ಯೆ ನಾಳೆ ಸಿಎಂ ಸಿದ್ದರಾಮಯ್ಯ ದಾಖಲೆಯ 17ನೇ ಬಜೆಟ್ ಮಂಡನೆಗೆ ಸಿದ್ಧರಾಗಿದ್ದಾರೆ. 4.5 ಲಕ್ಷ ಕೋಟಿ ಗಾತ್ರದ ಬಜೆಟ್ ಮಂಡಿಸುವ ಸಿಎಂ ಜಿಬಿಎ ಟಾರ್ಗೆಟ್ ಜೊತೆ ಲೋಕಲ್ ಎಲೆಕ್ಷನ್ಗೆ ಫೋಕಸ್ ಮಾಡುವ ಸಾಧ್ಯತೆ ಇದೆ. ದಶಕಗಳ ಕಾಲ ಲಾಲು ನಿತೀಶ್ ನಡುವೆ ಸುತ್ತಿದ ರಾಜಕಾರಣ ಹೊಸ ದಿಕ್ಕಿಗೆ ಹೊರಳುತ್ತಾ ಇದೆ. ಸಿಎಂ ಸ್ಥಾನ ಪದತ್ಯಾಗಕ್ಕೆ ಸಜ್ಜಾದ ಸುಶಾಸನ್ ಬಾಬು ರಾಜ್ಯಸಭೆ ಪ್ರವೇಶಕ್ಕೆ ನಾಮಪತ್ರ ಸಲ್ಲಿಸಿದ್ದಾರೆ. ಪುತ್ರ ನಿಶಾಂತ್ಗೆ ಹಾದಿ ಬಿಟ್ಟುಕೊಟ್ಟಿದ್ದಾರೆ. ದೂರದ ರಾಜಕೀಯ ಸಂಚಲನ ರಾಜ್ಯದ ಮೈತ್ರಿಯಲ್ಲೂ ಕಂಪನದ ವಾತಾವರಣ ಸೃಷ್ಟಿ ಮಾಡಿದೆ. ಕೊಲ್ಲಿ ಕಾಳಗ 6ನೇ ದಿನಕ್ಕೆ ಕಾಲಿಟ್ಟಿದೆ. ಇರಾನ್ನಲ್ಲಿ ಮರಣ ಮೃದಂಗ ಬಾರಿಸ್ತಾ ಇದ್ದು ಸಾವಿನ ಸಂಖ್ಯೆ 1000 ಗಡಿ ದಾಟಿದೆ. ಹಾರಿದ ಮಿಸೈಲ್ ಟರ್ಕಿ ನೆತ್ತಿಗೂ ಅಪ್ಪಳಿಸಿ ಅಪ್ಪಚ್ಚಿಯಾಗಿದೆ. ಬ್ರಿಟನ್ ಅಲರ್ಟ್ ಮೋಡ್ನಲ್ಲಿದ್ದರೆ ಫ್ರಾನ್ಸ್ ರಣರಂಗ ಪ್ರವೇಶ ಸಾಧ್ಯತೆ ಇದೆ. ಇತ್ತ ಪಾಕ್ ಇಕ್ಕಟ್ಟಿಗೆ ಸಿಲುಕಿದೆ. ಯುದ್ಧ ಯುರೋಪ್ಗಷ್ಟೇ ಅಲ್ಲ, ದಕ್ಷಿಣ ಏಷ್ಯಾದ ಹೆಬ್ಬಾಗಿಲಲ್ಲೂ ಕಾಲ್ಕೆರೆದಿದೆ. ಹಿಂದೂ ಸಾಗರದ ಕದನದಲ್ಲಿ ಅತಿಥಿಯಾಗಿ ಬಂದಿದ್ದ ಇರಾನ್ ನೌಕೆ ಪಾತಾಳ ಕಂಡಿದೆ. 87 ಜನ ಜಲಸಮಾಧಿಯಾಗಿದ್ದಾರೆ. ತೈಲ ಟ್ಯಾಂಕರ್ ಮೇಲೆ ದಾಳಿಗೆ 2 ಭಾರತೀಯರ ಶವ ತೇಲಿದೆ. ಟ್ರಂಪ್ ಮಾರ್ಕ್ಸ್ ಟೀಚರ್ ಆಗಿದ್ದಾರೆ. ಭಾರತ ಇಂಗ್ಲೆಂಡ್ ಟಿ20 ವಿಶ್ವಕಪ್ ಸೆಮೀಸ್ ಸಮರ ಆರಂಭವಾಗಿದೆ. ಮುಂಬೈನ ವಾಂಖೆಡೆಯಲ್ಲಿ ಟಾಸ್ ಗೆದ್ದ ಇಂಗ್ಲೆಂಡ್ ಭಾರತವನ್ನ ಬ್ಯಾಟಿಂಗ್ಗೆ ಆಹ್ವಾನಿಸಿದೆ. ಹೈ ವೋಲ್ಟೇಜ್ ಪಂದ್ಯದಲ್ಲಿ ಆರಂಭಿಕ ಆಘಾತದ ನಡುವೆ ಬಿಗ್ ಸ್ಕೋರ್ನತ್ತ ಹೆಜ್ಜೆ ಇಟ್ಟಿದೆ. ಇಂಗ್ಲಿಷರ ವಿರುದ್ಧ ಸ್ಯಾಮ್ಸನ್ ಮತ್ತೆ ಅಬ್ಬರಿಸಿದ್ದಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.